ಓಂ ಶಾಂತಿ, ಓಂ ಶಾಂತಿ. ಬಾಗ್ದಾದರವರ ಕಣ್ಮಣಿಗಳು, ಹೃದಯಮಣಿಗಳು, ವಿಶ್ವ ಕಲ್ಯಾಣಕ್ಕೆ ಜೀವನವನ್ನು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡಿರುವಂತಹ ಬ್ರಹ್ಮಕುಮಾರಿ ರಾಜಯೋಗಿಣಿ ಆದರಣೀಯ ಲಕ್ಷ್ಮೀಬೆನ್ಜಿಯವರಿಗೆ ಇಂದು 75 ವರ್ಷದ ಅಮೃತ ಮಹೋತ್ಸವದ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ದಕ್ಷಿಣ ಭಾರತದಲ್ಲಿ ಹೃದಯ ಪುಷ್ಪ ದಾದೀಜಿಯವರ ಮಗಳಾಗಿ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ ರಾಜ್ಯಗಳಲ್ಲಿ ಈಶ್ವರಿಯ ಜ್ಞಾನ ಕಳಶವನ್ನು ಹೊತ್ತು ಜನಮಾನಸ ಸರೋವರದಲ್ಲಿ ಈಶ್ವರಿಯ ಸ್ನೇಹ ಪ್ರೀತಿಯನ್ನು ತುಂಬಿ ಇಷ್ಟು ಹೆಮ್ಮರವಾಗಿ ಬೆಳೆಸಿದಂತಹ ಹೆಗ್ಗಳಿಕೆ, ಸಾಧನೆ, ತ್ಯಾಗ, ತಪಸ್ಸು ಲಕ್ಷ್ಮೀಜಿಯವರಿಗೆ ತಮ್ಮೆಲ್ಲರ ಪರವಾಗಿ, ಬಾಪ್ದಾದರವರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳು, ಅಭಿನಂದನೆಗಳು, ಅಭಿನಂದನೆಗಳು. ಬೆಂಜಿಯವರು ಮೈಸೂರು ಏನು ಕರ್ನಾಟಕದ ಒಂದು ದೇಶದ ಇತಿಹಾಸದಲ್ಲೇ ಸಾಂಸ್ಕೃತಿಕ ನಗರಿ ಎಂದು ಹೆಸರುವಾಸಿ ಆಗಿರುವಂತಹ ನಮ್ಮ ಮೈಸೂರು, ಕರ್ನಾಟಕ, ವಿಜಯನಗರ ಸಾಮ್ರಾಜ್ಯದ ಮಹಾರಾಣಿ ಅಂತಲೇ ಹೇಳಬಹುದು ಲಕ್ಷ್ಮೀಜಿಯವರಿಗೆ. ಲಕ್ಷ್ಮೀಬೆನ್ಜಿಯವರು ತಾವೆಲ್ಲರೂ ಸಹ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ರಿ. ತ್ರಿಸ್ವರೂಪ, 3 ಸ್ವರೂಪ, ಲಕ್ಷ್ಮಿ, ಸರಸ್ವತಿ, ಶಕ್ತಿ ಸ್ವರೂಪ, ಮಾತೃ ಸ್ವರೂಪ. ಅವರು ವ್ಯಕ್ತಿ ಅಲ್ಲ, ಮಹಾನ್ ಶಕ್ತಿ ಆಗಿದ್ದಾರೆ. ನಮ್ಮೆಲ್ಲರಿಗೂ ಆದರಣೀಯ ಆಗಿದ್ದಾರೆ. ಅಂತಹ ವಿಶೇಷ ವಿನೂತನ ವಿಭೂತಿಗೆ ಶಿರಸಾವಹಿಸಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಭಿನಂದನೆಗಳು. ನಾವು ಕಲೆ ಮತ್ತು ಸಂಸ್ಕೃತಿ ವಿಭಾಗದಲ್ಲಿ ಸೇವೆ ಮಾಡ್ತಾ ದೇಶದ ಎಲ್ಲ ಕಡೆ ಹೋಗುವಂತಹ ಅವಕಾಶ ಸಿಗತ್ತೆ. ಎಲ್ಲಿ ಹೋದ್ರು ಬೆಂಜಿಯವರು ಯಾರೆಲ್ಲ ಮೈಸೂರಿಗೆ ಬರ್ತಾರೆ ಅವರ ಪ್ರೀತಿ ಮತ್ತು ಪಾಲನೆಯನ್ನ ಪಡೀತಾರೆ. ಬೆಂಜಿಯವರ ಪಾಲನೆ ಯಾವಾಗಲೂ ಎಲ್ಲಿ ಹೋದ್ರು ನೆನ್ಪಿಟ್ಕೊಳ್ತಾರೆ. ಅವರ ಜೀವನದಲ್ಲಿ ಸದಾ ಕಾಲಕ್ಕೋಸ್ಕರ ಅವಿಸ್ಮರಣೀಯ ದಿನಗಳಾಗ್ಬಿಡತ್ತೆ. ಅಂತಹ ಮಹಾನ್ ವಿಭೂತಿ, ಮಹಾನ್ ಆದರ್ಶಪ್ರಾಯರು ಅಂದರೆ ನಮ್ಮ ಆದರಣೀಯ ಲಕ್ಷ್ಮೀಬೆನ್ಜಿಯವರು. ಕಳೆದ 62 ವರ್ಷಗಳಿಂದ ಈಶ್ವರಿಯ ಸಾಧನೆ, ಅವರು ಮಾಡಿರುವಂತಹ ಸಾಧನೆ 1-2 ನಿಮಿಷಗಳಲ್ಲಿ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಜೀವನ ಬೆಳಗ್ಗೆ ಅಮೃತ ವೇಳೆಯಿಂದ ಹಿಡಿದು ರಾತ್ರಿ ಮಲಗೋ ತನಕ ಪ್ರತಿಯೊಂದು ವಿದ್ಯಾರ್ಥಿ ಈಶ್ವರಿಯ ನಿಯಮಪೂರ್ವಕವಾಗಿ ತಮ್ಮ ಜೀವನವನ್ನ ಸುಗಮವಾಗಿ ಸಾಗಿಸುವಂತಹ ಸಾಮರ್ಥ್ಯ ಅವರು ಸ್ವಯಂ ಶಕ್ತಿ ರೂಪವಾಗಿ ಪ್ರತಿಯೊಬ್ಬರಲ್ಲೂ ತುಂಬುತ್ತಾ ಇದ್ದಾರೆ. ಅಂತಹ ಮಹಾನ್ ವಿಭೂತಿಗೆ ಅಮೃತ ಮಹೋತ್ಸವ ಸಾಧಾರಣ ಅಲ್ಲ. ದೇಶ ಇವತ್ತು ಅಮೃತ ಮಹೋತ್ಸವದಿಂದ ಆಜಾದಿ ಕಿ ಅಮೃತ ಮಹೋತ್ಸವ ಸೇ ಸ್ವರ್ಣಿಮ್ ಭಾರತ್ ಕಿ ಅವರು ವಿಶೇಷವಾಗಿ ದೇಶದಾದ್ಯಂತ ಸಾವಿರಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡ್ವಿ. ಜೊತೆಗೆ ಬೆಂಜಿಯವರು ಈಗ ಬಾಬರವರವರಿಗೆ ಬಹುಶಃ ಟಚಿಂಗ್ ಮಾಡಬಹುದು. ಇವಾಗಷ್ಟೇ ಮೊನ್ನೆ ಮೋದಿಜಿಯವರು ಯಾವುದು ಸೋಮನಾಥ ಮಂದಿರ ಅಮೃತ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ. ಪುನರ್ ನಿರ್ಮಾಣ ಮಾಡಿ 75 ವಸಂತಗಳು ತುಂಬಿತು. 75 ವರ್ಷಗಳು ಅಮೃತ ಮಹೋತ್ಸವವನ್ನ ಆಚರಿಸ್ತಾ ಇದೆ. ಬಾಬರವರು ಅಕ್ಕವರಿಗೆ, ಬೆಂಜಿಯವರಿಗೆ ಸಂಕಲ್ಪ ಕೊಟ್ಟಿರ್ಬೋದು, ಆ ಸೋಮನಾಥನನ್ನೇ ಮೈಸೂರಲ್ಲಿ ತರಬೇಕು ಅಂತ. ಆ ಒಂದು ವಿಶೇಷವಾದಂತಹ ಸೇವೆಗೆ ಕಾರಣೀಕೃತ ಆಗ್ತಾ ಇದ್ದಾರೆ. ಅಂತಹ ವಿಶೇಷ ಬೆಂಜಿಗೆ ಶುಭಾಶಯ, ಶುಭಾಶಯ, ಶುಭಾಶಯ. ಓಂ ಶಾಂತಿ, ಓಂ